ಜುಟ್ಟು ಜುಟ್ಟು ಏನಿದು ಜುಟ್ಟು ನೋಡಿ ಜುಟ್ಟು ಇದೇನು ಲವ್ ಸಿಗ್ನಲ್ ಕೊಡೋ ಆಂಟೆನಾ ಅಥವಾ ಕಾಡೆಮ್ಮೆ ಕೊಂಬುಗಳ ಏನಪ್ಪ ಅವ್ನ ಜುಟ್ಟು ಹಿಡಿತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ನಿಂತಿದ್ದಾರಲ್ಲ ಅವನು ಜಟ್ಟ ಸಿನಿಮಾ ನೋಡ್ಕೊಂಡ್ ಬಂದಿರ್ಬೇಕು ನಮ್ಗೆ ಯಾಕೆ ಬಾಮ್ಮ ಹೋಗೋಣ ಏ ಮರಿ ಹೋಗಪ್ಪ ನೀನು ನಿನಗೇನೋ ಮಾಡ್ದೆ ನಾನು ಹೇಳ್ದಿದ್ದು ಇವಳು ಜುಟ್ಟು ನಿನಗೆ ಹೋಗಾಯ್ತಾ ಅದೇ ಯಾಕೆ ಅಂತ ಕೇಳ್ತಾ ಇರೋದು ಅಯ್ಯೋ ಚಿನ್ನ ಜುಟ್ಟಿರೋದೆ ಎಳೆಯೋದಿಕ್ಕೆ ಹೌದು ಯಾವ ಎಣ್ಣೆ ಹಚ್ತೀಯಾ ಸೀಮೆ ಎಣ್ಣೆ ಗಡ್ಡಿಗಿರಿ ಬೆಂಕಿ ಹಚ್ಬಿಡ್ತೀನಿ ಅಯ್ಯೋ ಹಲೋ ಮಿಸ್ಟರ್ ಯಾರೀ ನೀವು ನಾನಿರ್ಲಿ ನೀನ್ ಯಾರಮ್ಮ ಅವ್ರಿನ್ನ ಅಮ್ಮ ಆಗಿಲ್ಲ ಅಮ್ಮ ಅದಕ್ಕೆ ನೋಡೋದಕ್ಕೆ ಇಷ್ಟೊಂದು ಚೆನ್ನಾಗಿದ್ದಾರೆ ಹಲೋ ಎಕ್ಸ್ಕ್ಯೂಸ್ ಮೀ ನಾನು ಯಾರು ಅಂತ ಗೊತ್ತಾ ಹೇಳಿದ್ರೆ ತಾನೇ ಗೊತ್ತಾಗೋದು ಮೈ ನೇಮ್ ಇಸ್ ಜಾಜಿ ಜಂಬಲ್ದಿನಿ ಸಮಾಜ ಸೇವಕಿ ಮಹಿಳಾ ಸಂಘದ ನಾಯಕಿ ನಾನ್ ಯಾರು ಗೊತ್ತಾ ಪೋಲಿ ಕುಮಾರ್ ಅಂತ ದೊಡ್ಡ ರೌಡಿ ಹೆಸರು ಕೇಳಿದಿರಾ ಅವನ ಪಟ್ಟ ಶಿಷ್ಯನೇ ಗಿರಿ ಜಾಜಿ ಅದಕ್ಕೆ ನಮ್ ಪಾಡಿದ್ ನಾವು ರೋಡಲ್ಲಿ ನಡ್ಕೊಂಡ್ ಬರ್ತಾ ಇದ್ವಾ ಇವನು ನನ್ ಜುಟ್ಟು ಹಿಡ್ದು ಎಳ್ದ್ಬಿಟ್ಟ ಹಲೋ ಮಿಸ್ಟರ್ ಹೆಣ್ಮಕ್ಳು ರಸ್ತೆಲಿ ಹೋಗ್ತಿರ್ಬೇಕಾದ್ರೆ ಜುಟ್ಟು ಹಿಡ್ಕೊಂಡು ಎಳಿತಿಯಲ್ಲ ನಿಂಗೆ ಸ್ವಲ್ಪ ಶೇಮ್ ಆಗಲ್ಲ ಏನೋ ನೋಡೋದಕ್ಕೆ ಚೆನ್ನಾಗಿತ್ತು ಅಂತ ಜುಟ್ಟು ಹೇಳುದ್ನಪ್ಪ ಈಗೇನು ಜುಟ್ಟಿನ ಸೈಜ್ ಕಮ್ಮಿ ಆಗೋಯ್ತಾ ನೋಡ್ಗುರ ದ್ರೌಪದಿ ಜುಟ್ಟಿಗೆ ಆ ದುಶ್ಯಾಸನ ಕೈ ಹಾಕಿದಾಗ ಅವನ ಗತಿ ಏನಾಯ್ತು ಅಂತ ಗೊತ್ತಿದೆ ತಾನೆ ಆ ದ್ರೌಪದಿಗೆ 5 ಜನ ಗಂಡಂದ್ರಿದ್ರು ಇವಳಿಗೆ ಎಷ್ಟು ನೋಡ ಮಹಾಭಾರತದ ಕಥೆನೆಲ್ಲ ನನ್ನ ಹತ್ರ ಹೇಳ್ಬಿಡ ಹಳ್ಳಿಲಿ ನಾಟಕ ಮಾಡಿದಾಗ ಶಕುನಿ ಪಾತ್ರ ಆಗ್ದವನೆ ನಾನು ಕಣ ಆಯ್ತು ವೆರಿ ಗುಡ್ ನೋಡ ಸಾರಿ ಸಾರಿ ಅಂತ ಕೇಳ್ಬಿಡು ಅನ್ಸತಿ ನಾನ್ ಯಾಕೋ ಅವಳನ್ನ ಸಾರಿ ಕೇಳಲಿ ಏನೋ ನೋಡೋದಕ್ಕೆ ಪ್ರಾಣಿಗಳು ಕೊಂಬು ತರ ಐತಲ್ಲ ಚೂಪಾಗಿದ್ಯೋ ಇಲ್ವೋ ಅಂತ ಚೆಕ್ ಮಾಡಿದ್ನಪ್ಪ ಅಷ್ಟಕ್ಕೋಗಿ ಇಷ್ಟೊಂದು ದೊಡ್ಡ ಗಲಾಟೆನಾ ಈಗ ನಾಳೆ ನೀನು ಜುಟ್ಟು ಬಿಟ್ಕೊಂಬ ನಿನ್ ಜುಟ್ಟು ಮುಟ್ತೀನಿ ಆಯ್ತನಪ್ಪ ಇನ್ನೊಂದು ಸತ್ಯ ಅವಳು ಜುಟ್ಟಿನ ಕಂಟೆಗೆ ಏನಾರು ಬಂದ್ರೆ ನಾನು ಏನು ಮಾಡ್ತೇನೋ ನನಗೆ ಗೊತ್ತಿಲ್ಲ ದಿಸ್ ಈಸ್ ಮೈ ಮದರ್ ಪ್ರಾಮಿಸ್ ಇಷ್ಟೊಂದೆಲ್ಲ ನೀನ್ ಎಗರಾಡ್ ಕೇಳ್ತಾ ಇದೆಯಲ್ಲ ನೀನ್ ಯಾರೋ ಇದನ್ನ ಕೇಳಕ್ಕೆ ಅವಳು ಗಂಡ ಕಣ ಇವಳು ನಿನ್ನ ಹೆಂಡ್ತಿನ ಬೇರೆ ಯಾರು ಸಿಗ್ಲಿಲ್ವಾ ನಿನಗೆ ಒತ್ತು ಕರ್ಕೊಂಡೋಗಿ ಝೂ ಸೇರ್ಸು ಜನ ಜುಟ್ಟು ನೋಡೋದಕ್ಕೆ ಕ್ಯೂನಲ್ಲಿ ಬರ್ತಾರೆ ಮರಿ ಜುಟ್ಟಿನ ವಿಷಯ ಹಿಡ್ಕೊಂಡು ದಯವಿಟ್ಟು ಬುಡಕ್ ಬರ್ಬೇಡ ಕಣ ಪ್ಲೀಸ್ ಬಿಟ್ಲಾ ಏನು ಆರ್ಗ್ಯೂ ಮಾಡ್ಕೊಂಡು ನಿಂತ್ಕೊಂಡಿದ್ಯಾ ಅವ್ನಿಗೆ ನಾಲ್ಕು ಬಿಟ್ಟು ಕಳ್ಸೋ ಥ್ಯಾಂಕ್ ಯು ಜಾಜತ್ಗೆ ಐ ವಾಸ್ ವೇಟಿಂಗ್ ಓನ್ಲಿ ಫಾರ್ ದಿಸ್ ಲೋ ನಮ್ಮ ಜಾಜತ್ಗೆ ಗ್ರೀನ್ ಸಿಗ್ನಲ್ ಕೊಡ್ಲಿ ಅಂತ ಕಾಯ್ತಾ ಇದ್ದೆ ಕಣೋ ಕೊಟ್ಟುಬಿಟ್ರು ಅಯ್ಯೋ ನಾನು ಲೇ ನನ್ನ ಚಡ್ಡಿ ಜೇಬಲ್ಲಿರೋ ಮೋಟ್ ಚಾಕು ತೆಗೆದ್ರೆ ಮಗನ ನೀನು ಇಲ್ಲಿಲ್ಲ ಕಣೋ ಅದು ಯಾವಾಗ ಕೊಲೆ ಆಪಾತ್ನೆ ನನ್ನ ಮೇಲೆ ಬಂದ್ಬಿಡುತ್ತಲ್ಲ ನನಗೆ ಬರ್ತಾ ಇರೋ ಕೋಪಕ್ಕೆ ನಾ ಪರ 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 ಅಂತ ಹರ್ಕೊಂಡು ತಿಂದ್ಬಿಟ್ಟು ಅಂತ ತೇಗಬೇಕು ಅನ್ನಿಸ್ತಿದೆ ಓಕೆ 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 ಏ ಮ್ಯಾನ್ ಐ ಆಮ್ ಗಿವಿಂಗ್ ಯು ಆಪ್ಷನ್ ನಿನ್ನ ಬಲಗೆನೆ ಕೊಡಿಲ್ಲ ಎಡಗೆನೆ ಕೊಡಿಲ್ಲ ಬೇಗ ಹೇಳಮ್ಮ ನಂತ ಟೈಮ್ ಇಲ್ಲ ಪ್ಲೀಸ್ ಮರೆ ಬೈಲೆ ನಿನ್ನೆ ಬೈಲ್ ನೋಡಮ್ಮ ಬಲ್ಗೆನಾಗ ಹೊಡೆದ್ರೆ ಎಷ್ಟು ನೋವುತ್ತೆ ಅನ್ನೋದು ಗೊತ್ತಿದ್ಯಾ ಯಾವನು ಗೊತ್ತು ಬೈಲ್ ಅದೇ ಎಡ್ಗೆನಾಗ ಹೊಡೆದ್ರೆ ಇನ್ನೆಷ್ಟು ನೋವುತ್ತೆ ಅಂತ ಗೊತ್ತಿದ್ಯಾ ಗೊತ್ತಮ್ಮ ಈಗ ಯಾವ ಕೆನೆಗೆ ಹೊಡಿಬೇಕು ಅನ್ನೋದನ್ನ ನೀನೇ ಯೋಚನೆ ಮಾಡು ಯು ಫೂಲ್ ಪಬ್ಲಿಕ್ ನಲ್ಲಿ ಲೇಡೀಸ್ ಮೇಲೆ ಅಟ್ಯಾಕ್ ಮಾಡಿದ್ದು ಅಲ್ದೆ ನಮ್ಮ ಮೇಲೆ ರೌಡಿಸಂ ಮಾಡಕ್ ಬರ್ತೀಯಾ ಐ ವಿಲ್ ಟೀಚ್ ಯು ಅ ಲೆಸನ್ ಪಲ್ಲು ಅಯ್ಯಪ್ಪ ಲೇ ಅಮ್ಮಣೆ ನನಗೆ ಹೊಡಿತ್ಯಾ ಅಯ್ಯೋ ಇರೋ ನಮ್ಮ ಪೋಲಿ ಕುಮಾರನ್ಗೆ ಹೇಳ್ಬಿಟ್ಟು ನಿನಗೆ ಚೆನ್ನಾಗಿ ಓಡಿಸ್ತೀನಿ ಇನ್ನು ಅಲ್ಲೇ ಇದೆಯೋ ರಾಸ್ಕಲ್ ಏನಪ್ಪ ನಮ್ ಜಾಜಿ ಎತ್ಕೆಗಿರೋಷ್ಟು ಧೈರ್ಯನೂ ನಿಮ್ಗಿಲ್ವಲ್ಲ ನಾಚಿಕೆ ಆಗಲ್ವಾ ನಿಮ್ ಜನ್ಮಕ್ಕೆ ರೌಡಿಗಳ ಸಹವಾಸಕ್ಕೆ ಹೋದ್ರೆ ಚೆನ್ನಾಗಿರೋದಿಲ್ಲ ಅವ್ರೇನಾದ್ರೂ ನಿಮ್ಮ ಮೇಲೆ ತಿರುಗಿ ಬಿದ್ರೆ ನಿಮ್ ಕತೆಗೆ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ ಅಕ್ಕ ಚಂಪಾ ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದು ಬಿಡ್ತೀನಿ ನನ್ ಪಕ್ಕೆ ಮುರಿಯೋ ಮಾತು ಪಕ್ಕದಲ್ಲಿ ಇರ್ಲಿ ಆ ರೌಡಿ ನಿಮ್ ಪಕ್ಕೆ ಯಾವಾಗ ಮುರಿತಾನೋ ಏನೋ ಯಾರಿಗ್ ಗೊತ್ತು ಯಾವ ಜಾಜಿ ನಮ್ಮ ಹುಡುಗರ ಮೇಲೆ ಕೈ ಮಾಡ್ದವಳು ಅಣ್ಣ ಅಲ್ಲಿ ಸ್ಟೈಲ್ ನಿಂತವಳ ಅಣ್ಣ ಅವಳು ಅಣ್ಣ ನಂಗೆ ಹೊಡೆದಿದ್ದು ಅಲ್ಲಿ ಜುಟ್ ಬಿಟ್ಕೊಂಡು ನಿಂತವಳಲ್ಲ ಅವಳ ಜೊತೆ ಅಣ್ಣ ನಾನು ಎಳ್ದಿದ್ದು ಏನ ನಮ್ಮ ಹುಡುಗರಿಗೆ ಹೊಡೆಯೋಷ್ಟು ತಾಕತ್ತ ನಿಂಗೆ ಯಾರು ನೀನು ನಾನು ಯಾರ ಬೋಲಿ ಕುಮಾರು ಈ ಏರಿಯಾ ರೌಡಿ ನಮ್ ಹುಡುಗಿ ಜೊತೆನ ಎಳ್ದಿನಲ್ಲ ನಿಮ್ ಹುಡ್ಗ ಅವ್ನಿಗೆ ನಾಚಿಕೆ ಆಗಲ್ವಾ ಜುಟ್ಟಿರೋದ ಎಳೆಯೋದಕ್ಕೆ ಮಂತ್ರಿಗಳ ಮಕ್ಕಳನ್ನ ಚುಡಾಯಿಸ್ತೀವಿ ಅವರೇ ನಮ್ಮನ್ ಕೇಳಲ್ಲ ನೀನ್ ಯಾರೇ ನಮ್ಮನ್ ಕೇಳೋದಕ್ಕೆ ಅಷ್ಟಕ್ಕೂ ನೀನೊಂದು ಚುಡಾಯಿಸಿದ್ವಾ ಇಲ್ಲ ತಾನೆ ನೀನ್ ಯಾಕೆ ಅಡ್ಡ ಬರ್ತೀಯಾ ಯಾಕೆ ಅಂದ್ರೆ ಈ ಪಲ್ಲು ಈ ಮನೆ ಮಗಳು ಮಗಳಾದ್ರೆ ಮುಸ್ಕಾಕಿ ಮನೇಲೆ ಇಟ್ಕೊಳ್ಳಿ ನಮ್ಮಂತರ ಕಣ್ಣಿಗೆ ಯಾಕ್ರೆ ಬೀಳಿಸ್ತೀರಾ
ಪದ್ದು ಬಿಟ್ಲಾ ಇವನು ಟೂ ಮಚ್ ಆಗಿ ಟಾಕ್ ಮಾಡ್ತಾ ಇದ್ದಾನೆ. ಹೋಗಿ ಲೆಸನ್ ಟೀಚ್ ಮಾಡು. ಸುಮ್ಮನೆ ಲೆಸನ್ ಟೀಚ್ ಮಾಡಕ್ಕಾಗತ್ತಾ? ನಿಮ್ ಯೋಗ್ಯತೆ ನನಗೆ ಗೊತ್ತಿಲ್ವಾ? ಟೇಕ್ ದಿಸ್ ಅಂಡ್ ಕಿಕ್ ಹಿಮ್ ಔಟ್. ನೀನ್ ಯಾವ ಊರ್ ತೋಲಾಂಡ್ರಾಯನೋ? ನಾನು ಪದ್ದು ಅಲಿಯಾಸ್ ಪದ್ಮನಾಭ, ಈ ಗಂಡುಗಲಿ ವಂಶದ ಆಧಾರ ಸ್ತಂಭ. ತಪ್ಪು ಮಾಡಿದ್ಮೇಲೆ ಏನು ಮಾಡಕ್ಕಾಗಲ್ಲ. ನಾನು ಒಂದು ಸಲ ನಿನಗೆ ಹೊಡಿತೀನಿ ಅಂತ ಕಮಿಟ್ ಆಗ್ಬಿಟ್ರೆ ನನ್ನ ಮಾತನ್ನ ನಾನೇ ಕೇಳಲ್ಲ ಮರೇ. ಕಮಿಟ್ ಆಗೋದಕ್ಕಿಂತ ಮುಂಚೆ ರೈಟ್ ಹೇಳ್ಬಿಡು. ಹೌದಾ? ಪದ್ದು ಅಲ್ಲ ಕಣ್ಣು ತಡಿಯೋ, ಒಂದು ನಿಮಿಷ. ಅಲ್ಲ ಇವ್ರೆ, ನೀನ್ ಯಾರಯ್ಯ ನಮ್ಮ ಯಜಮಾನ್ರಿಗೆ ಹೊಡಿಯಕ್ಕೆ? ಓ, ನಿನಗೂ ಖರ್ಚಿಗೆ ಬೇಕಾ ಮಣ್ಣೆ? ಜಾಜಿ, ನಿನ್ ಹತ್ರ ಒಡವೆ ಎಷ್ಟಿದೆ? ಒಡವೆನಾ? ಗೊತ್ತಿಲ್ಲ. ಹೌದಾ? ಹೇಳೋ, ನಿನ್ನ ಹತ್ರ ಒಡವೆ ಎಷ್ಟಿದೆ? ಒಳಗಡೆ ಎಲ್ಲ ಬಚ್ಚಿಟ್ಟಿದ್ದಾರೆ. ತಡಿಯಾ, ಹೋಗಿ ಒಡವೆ ತಗೊಂಬಾ. ನೀನ್ ತರೋವರೆಗೂ ಇವ್ನಿಗೆ ಹೊಡಿತಾನೆ ಇರ್ತೀನಿ. ಅಯ್ಯೋ ಜಾಜಿ ಅದಕ್ಕೆ ಅದೇನಿದು ಕೊಟ್ಬಿಡಿ. ನಮ್ಮ ಯಜಮಾನ್ರು ಒದೆ ತಿಂತಾರ ನನ್ ಕೈ ನೋಡಕ್ ಆಗ್ತಿಲ್ಲ. ಸಾಕು ಸುಮ್ನೆ ಇರೆ. ನಿನ್ ಯಜಮಾನ್ರನ್ನ ಉಳ್ಸೋದಕ್ಕೋಸ್ಕರ ನಾನು ನನ್ನ ಒಡವೆಗಳನ್ನ ಕೊಡ್ಬೇಕಾ? ನೋ, ನೆವರ್. ನಾನೇ ಹೋಗಿ ತಂದ್ಕೊಡ್ತೀನಿ. ಹೋಗು. ತುಂಬಾ ಜಾಸ್ತಿ ಬಿತ್ತಾ? ನಿಜ ಹೇಳ್ಬೇಕು ಅಂದ್ರೆ ಬಿತ್ತಣ. ತಲೆ ಒಳಗೆಲ್ಲ ಮಿಕ್ಸಿ ರುಬ್ದಂಗೆ ಗುರ್ರ ಅಂತ ರುಬ್ತಾ ಇದೆ. ಹೌದು, ಇದು ಯಾವಾಗ ಸರಿ ಹೋಗುತ್ತಣ್ಣ? ಒಡವೆ ತಂದು ಕೊಟ್ಟ ತಕ್ಷಣ ಸರಿ ಹೋಗುತ್ತೆ. ಅಣ್ಣ, ಇಷ್ಟ ಎಡ ಸಿಕ್ಕಿದ್ದು. ನಮ್ಮ ಹುಡುಗರ ಮೇಲೆ ಕೈ ಮಾಡಿದಕ್ಕೆ ಇದು ದಂಡ. ಏಯ್, ನನ್ನ ಒಡವೆಗಳನ್ನ ತಗೊಂಡೋದ್ರೆ ನಾನ್ ನಿನ್ನ ಸುಮ್ನೆ ಬಿಡಲ್ಲ. ವಾಪಸ್ ತಗೊಳ್ಳೋ ತಾಕತ್ತಿದ್ಯಾ ಜಾಜಿ ಅಮ್ಮ? ಎಸ್, ನಾನ್ ಬಂದು ವಾಪಸ್ ತಗೋತೀನಿ. ಹಾಗಾದ್ರೆ ಮೊದ್ಲು ನನ್ನ ಅಡ್ಡ ಎಲ್ಲಿದೆ ಅಂತ ಹುಡ್ಕು. ನನ್ನ ಅಡ್ಡಾಗಿ ಬಂದು ಈ ಒಡವೆನ ವಾಪಸ್ ತಗೊಂಡು ಹೋದ್ರೆ ನಿನ್ನ ಗಂಡಸು ಅಂತ ಒಪ್ಕೋತೀನಿ. ಜುಟ್ಟು ಬಾಯಲ್ಲೇ. ನೀನ್ ಹೇಳ್ದಾಗ ಇವ್ ಜುಟ್ಟು ತುಂಬಾ ಚೆನ್ನಾಗಿದೆ ಕಣ. ಬರ ಹೋಗೋಣ. ತಲೆ ಎಲ್ಲ ಕೆಟ್ಟು ಗೊಬ್ಬರ ಆಗೋಗಿದೆ. ಅದನ್ನ ಸರಿ ಮಾಡ್ತೀನಿ ಅಂದ್ರೆ ಮಾಡ್ಲೇ ಇಲ್ಲ. ಹೌದಲ್ಲ? ಅಬ್ಬೇ, ನಮ್ ತಲೆ ಸರಿ ಹೋಗ್ಬಿಡ್ತು. ಹಬಿ, ನನ್ನ ಒಡವೆಗಳನ್ನ ತಗೊಂಡ್ ಬರೋ ಜವಾಬ್ದಾರಿ ನಿಮ್ದು. ರೌಡಿಗಳ ತಂಟೆ ಹೋಗಬಾರ್ದು ರೀ. ಅವ್ರೇನಾದ್ರೂ ತಿರುಗಿ ಬಿದ್ರೆ ನಮ್ಗೆ ಬದುಕೋಕಾಗತ್ತೇನ್ರಿ? ಹಾಗಂತ ಸುಮ್ನಿದ್ರೆ ಇವತ್ ನನ್ಗಾಗಿದ್ರೆ ನಾಳೆ ಇನ್ನೊಬ್ರಿಗಾಗತ್ತೆ. ನೀವ್ ಅಡ್ಡಾಗಿ ಹೋಗ್ತೀರಾ, ನನ್ನ ಒಡವೆಗಳನ್ನ ತರ್ತೀರಾ. ಏನಮ್ಮ ಮಾಡೋದು ನೀನು, ಅನುಭವಿಸೋದು ನನ್ನ ಮಗನ. ಅತ್ತೆ, ಈ ವಿಷಯದಲ್ಲಿ ನೀವು ಇಂಟರ್ಫಿಯರ್ ಆಗ್ಬೇಡಿ. ಸೈಲೆಂಟ್ ಆಗಿ ಸೈಡಲ್ಲಿ ಇದ್ಬಿಡಿ. ಹಬಿ, ನೀವ್ ನನ್ ಲವ್ಲಿ ಹಬಿ ಅಲ್ವಾ? ನೀವ್ ಒಡವೆಗಳನ್ನ ತಂದಿದ್ದೆ ಆದ್ರೆ ನಾನು ನೀವು ಗೊತ್ತಾಗೋಯ್ತು ಎಲ್ಲ ಗೊತ್ತಾಗೋಯ್ತು. ಹಬಿ, ಎಲ್ಲಿಗೆ ಹೊರಟ್ರಿ? ರೌಡಿ ಅಡ್ಡಾಗೆ ಹಳೆ ಪಾತ್ರೆ, ಹಳೆ ಕಬ್ಬಣ, ಬೇಲು, ಟಯರು. ಏನಣ್ಣ, ನಿಂದು ಇದೇ ಬಿಸ್ನೆಸ್? ನಮ್ದಕ್ಕೆ ಬಡ ಬಿಸ್ನೆಸ್. ಅಲ್ಲ, ನಿಂದು ದೊಡ್ಡ ಬಿಸ್ನೆಸ್ ಅಂತ್ಯಾ. ನೀನೇ ರಸ್ತೆಗೆ ಬಂದು ಇದನ್ನೆಲ್ಲ ಬೇಕು ಅಂತ ಕಿರಿಸ್ತಾ ಇದ್ಯಾ. ನೀನು ಹೇಗೆ ನಂಬೋದು? ಅದು ನಿಂಗೆ ಅರ್ಥ ಆಗಕ್ಕಿಲ್ಲ. ನೆಲ್ಮಂಗ್ಲ ಮಾಲೂಮು, ನಿಂಗೆಲ್ಲೇ ಮಾಲೂಮು. ನೆಲ್ಮಂಗ್ಲದಲ್ಲಿ ನಮ್ದು 1 ಎಕರೆ ಐತೆ. ಗೋಡೌನ್ ಪೂರ ಗುರ್ಜಿ ಸಾಮಾನು ತುಂಬಿಸಿದೀವಿ. ಬೆಂಗಳೂರಲ್ಲಿ ಅರ್ಧ ಸ್ಟಾಪ್ ಬಿಸ್ನೆಸ್ ನಮ್ದೇ ಮಾಲೂಮು. ಈ ಬಿಸ್ನೆಸ್ ಅಲ್ಲಿ ಬಳ್ಳಾರಿಗೆ ಬಿಟ್ರೆ ನಮ್ ಬಿಸ್ನೆಸ್ ಫೇಮಸ್. ಹೌದಾ? ನಿನ್ನ ನಮ್ಮ ಬಾಸ್ಗೆ ಪರಿಚಯ ಮಾಡ್ಕೊಳ್ತೀನಿ. ನಮ್ದು ಸ್ಕ್ರಾಪ್ ಬಿಸ್ನೆಸ್. ನಮ್ಮ ಹತ್ರ ಸ್ವಲ್ಪ ಸ್ಕ್ರಾಪ್ ಐಟಮ್ಸ್ ಐತೆ, ಕೊಂಡ್ಕೊಳ್ತೀಯಾ? ಇವನ್ ನಾವಿರೋದು ಅದಕ್ಕೆ ಅಲ್ಲ, ಕೊಂಡ್ಕೊಂಡು ಕ್ಯಾಶ್ಗೆ ಕೊಡ್ತಾರೆ, ಜಾಸ್ತಿ ಕೊಡಕ್ಕಿಲ್ಲ. ಯಾವ್ದೋ ಒಂದ್ ಬೆಲೆ ಕೊಟ್ಟು ತಗೊಂಡೋಗಪ್ಪ. ನಿಮ್ಮ ಆಫೀಸು ಎಲ್ಲಿಗೆ ಬರ್ತದೆ? ಅದು ಬರೋದಿಲ್ಲ, ನಾವೇ ಅಲ್ಲಿಗೆ ಹೋಗ್ಬೇಕು. ಚಲ್ರಪೇಟ. ಅಲ್ಲ ಹಬಿ, ನೀವ್ ಅಡ್ಡಾಗಿ ಹೋದ್ರಿ ಓಕೆ, ಬರೀ ಕೈಯಲ್ಲಿ ವಾಪಸ್ ಬಂದಿದ್ದೀರಲ್ಲ, ಅಲ್ಲಿನ ಒಡವೆಗಳನ್ನ ತರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವೇನ್ರಿ ನಿಮ್ಗೆ? ರೀ, ನಾನು ಬರೀ ಜಾಗ ನೋಡಕ್ ಹೋಗಿದ್ದಷ್ಟೇ. ಅಲ್ಲಮ್ಮ, ಆ ಲೌಡಿಗಳು ಬಂದು ನಮ್ಮ ಕಣ್ಣಲ್ಲಿಗೆ ಒಡವೆನೆಲ್ಲ ತಗೊಂಡು ಹೋಗ್ತಿದ್ದಾಗ ನಾನು ಏನೂ ಮಾಡೋಕ್ಕಾಗಲಿಲ್ಲ. ಇನ್ನು ನನ್ನ ಮಗ ಒಬ್ಬ ಏನು ಮಾಡಾನು? ಅಕಸ್ಮಾತ್ ಗಲಾಟೆ ಮಾಡಿದ್ದೆ ಆಗಿದ್ರೆ ನನ್ನ ಮಗನ ಚೆನ್ನಾಗಿ ಕಳಿಸಿರೋರು. ಅದಕ್ಕೋದು ನಿಮ್ ಮಗನ್ ತಾನೆ, ಇವ್ರಿಗೇನಾಗ್ಬೇಕಾಗಿದೆ? ನೀವ್ ಏನ್ ಮಾಡ್ತಿರೋ ಗೊತ್ತಿಲ್ಲ ಹಬಿ, ನನ್ಗೆ ನನ್ನ ಒಡವೆಗಳು ಬೇಕು.
ಏನು ಯಜಮಾನ್ರೆ ಈ ಸತಿ ಹೋಗ್ಬೇಕಾದ್ರೆ ಆ ದಂಡ ಪಿಂಡ್ಗಳನ್ನ ಜೊತೆ ಕರ್ಕೊಂಡು ಹೋಗಿ. ಆ ದಂಡ ಪಿಂಡಗಳು ಯಾಕೆ? ಆ ರೌಡಿಗಳು ಏನಾದ್ರೂ ನಿಮ್ಮನ್ನ ಹೊಡೆಯೋದಕ್ಕೆ ಬಂದ್ರೆ ಆ ದಂಡ ಪಿಂಡ್ಗಳನ್ನ ಮುಂದೆ ಬಿಟ್ಬಿಟ್ಟು ನೀವು ತಪ್ಪಿಸ್ಕೊಂಡ್ ಬಂದ್ಬಿಡಿ. ಸರಿ ಬಿಡಿ, ದಂಡ ಪಿಂಡಗಳನ್ನ ಕರ್ಕೊಂಡು ಹೋಗಿ ನಿಮ್ ಒಡವೆಗೆ ಒಂದು ವ್ಯವಸ್ಥೆ ಮಾಡ್ತೀನಿ. ಪಾಂಡುರಂಗ ಕೆಲ್ಸ ಆದ್ಮೇಲೆ ನನ್ಗಿನ್ನೂರು ಇವ್ನ್ಗಿನ್ನೂರು ಕೊಡ. ಮಾಡ್ಬಿಡ್ತೀನಿ. ನಮಸ್ಕಾರ. ಸಲಾಂ ವಾಲೇಕುಂ ಸಲಾಂ ಯಾ ಖುದಾ ಪರ್ವದಿಗಾರ್. ನಿಮ್ದೇನು ಬರೀ ಸ್ಕ್ರಾಪ್ ಬಿಸ್ನೆಸ್ ಜೊತೆಗೆ ಏನಾದ್ರು ಸೈಡ್ ಬಿಸ್ನೆಸ್ ಇದೆಯಾ? ಸೈಡ್ ಬಿಸ್ನೆಸ್ ಜಾಸ್ತಿ. ಪೊಲೀಸರ ಕಣ್ಣಿ ಮುನ್ನೆಡ್ಸ್ಬೇಕು ಅಂತ ನಾವು ಸ್ಕ್ರಾಪ್ ಐಟಮ್ ನ ಮಾರ್ತಿದೀವಿ. ನಮ್ದುಗೆ ಯಾರಿಗಾರು ಸುಪಾರಿಗೆ ಕೊಟ್ಬಿಟ್ರೆ ಅವ್ರದಕ್ಕೆ ಆದ್ಮಿನ ಪೀಸ್ಗೆ ಮಾಡಿ ಗೋರಿಗೆ ಕಟ್ಟಿ ಗೋರಿ ಪಾಳ್ಯಗೆ ಕಳ್ಸಿಬಿಡ್ತೀವಿ. ಅಷ್ಟೇ ಅಲ್ಲ, ನಮ್ದಕ್ಕೆ ಹಾಫ್ ಮಾಡ್ರು ಫುಲ್ ಮರ್ಡರ್ ಮಾಡಕ್ಕೆ ಬಹು ಮಜಾ ಬರ್ತದೆ. ಪ್ಯಾರ್ಗೆ ಆಗ್ಬಿಟ್ಟೈತೆ, ಹಾಫ್ ಮಾಡ್ರು ಮಾಡಕ್ಕೆ ಪ್ಯಾರ್ಗೆ ಆಗ್ಬಿಟ್ಟೈತೆ, ಫುಲ್ ಮಾಡಿ ಮಾಡಕ್ಕೆ ಪ್ಯಾರ್ಗೆ ಆಗ್ಬಿಟ್ಟೈತೆ. ಸ್ಕ್ರಾಪು ಗಿಪ್ಪು ಏನು ಬೇಡ ನಮ್ದುಕ್ಕೆ, ಮರ್ಡರ್ ಮಾಡಕ್ಕೆ ಡೀಲ್ ಕೊಡಿ ನಿಮ್ದುಕ್ಕೆ. ಜಿಂದಗಿನೇ ಸ್ಕ್ರಾಪ್ ಆಗ್ಬಿಟ್ಟೈತೆ, ಬೇಕು ಬೇಕು ಸಾಕು. ये दो आदमी है ना, कल नन मक्ಳು ಬಲೆ ನನ್ ಮಕ್ಳು ಇವ್ರ ಬಿಟ್ರೆ ಸಾಕು ಚಿನ್ಗೆ ಉಡಾಯಿಸ್ಬಿಡ್ತಾರೆ. ಏನಾದ್ರೂ ಡೀಲ್ ಇದ್ರೆ ಬೋಲೋ 50-50 ಒತ್ತಚ್ಚ. ಅಲ್ಲ, ನೋಡಕ್ ಒಳ್ಳೆ ಪ್ಯಾಲೆಗಳ ತರ ಇದ್ದೀರಾ, ಮಾಡೋದು ಮೊಳೆ ಹಾಲ್ ಬಿಸ್ನೆಸ್. ನಮ್ದಕ್ಕೆ ಬಾಸ್ ನೋಡೋದಿಕ್ಕೆ ಈಗಿದ್ದಾರೆ. ಅವ್ರು ಬಲ್ಗೈಗೆ ಎತ್ತಿದ್ರೆ ಸಲ್ಮಾನ್ ಖಾನ್, ಎಡಗೈಗೆ ಎತ್ತಿದ್ರೆ ಶಾರುಖ್ ಖಾನ್. ದೋನೋ ಹಾತು ಊಟ ಆಯ್ತು ಕಾದರ್ ಖಾನ್. ಒಂದು ಮರ್ಡರ್ಗೆ 10 ಲಕ್ಷ. ನಿಮ್ ರೇಟ್ ಏನು? ನಾವು ಜನಗಳನ್ನು ನೋಡ್ಕೊಂಡು ರೇಟ್ ಫಿಕ್ಸ್ ಮಾಡ್ತೀವಿ. ಶ್ರೀಮಂತರಾದ್ರೆ ಜಾಸ್ತಿ, ಬಡವರಾದ್ರೆ ಸ್ವಲ್ಪ ಕಮ್ಮಿ. ನಮ್ದು ಅಷ್ಟೇ ಅಲ್ಲ, ಎ ಕ್ಯಾಟಗರಿ, ಬಿ ಕ್ಯಾಟಗರಿ, ಸಿ ಕ್ಯಾಟಗರಿ, ಡಿ ಕ್ಯಾಟಗರಿ ಅಂತ 4 ಕ್ಯಾಟಗರಿಗೆ ಐತೆ. ಅದನ್ನ ನೋಡಿ ಜನಗಳಿಗೆ ನಾವು ರೇಟ್ ನ ಫಿಕ್ಸ್ ಮಾಡ್ತೀವಿ. ಎ ಕ್ಯಾಟಗರಿ ಜನಕ್ಕೆ ಹೊಡಿಬೇಕು ಅಂತಂದ್ರೆ 10 ಲಕ್ಷ 10 ಲಾಖ್ ಆಗುತ್ತೆ. ಬಿ ಕ್ಯಾಟಗರಿ ಜನಕ್ಕೆ ಹೊಡಿಬೇಕು ಅಂತಂದ್ರೆ 5 ಲಾಖ್ 5 ಲಕ್ಷಗೆ ಆಗುತ್ತೆ. ಟೀಗೆ ಹೊಡಿಬೇಕು ಅಂತಂದ್ರೆ 1.5 ಲಾಖ್ ಅಂದ್ರೆ 1.5 ಲಕ್ಷಗೆ ಆಗುತ್ತೆ. ಆ ಟೀಗೆ ಹೊಡಿಬೇಕು ಅಂತಂದ್ರೆ ಫ್ರೀಯಾಗೆ ಹೊಡೆದು ಬಿಸಾಕ್ಬಿಡ್ತಾರೆ. ಶ್ರೀಮಂತ ವ್ಯಕ್ತಿಗಳನ್ನ ತೆಗಿಬೇಕು ಅಂದ್ರೆ ನಾವು 15 ಲಕ್ಷ ತಗೋತೀವಿ. ಸಕ್ರೆ ಹಚ್ಚ. ನೀ ಬಾಯ್ ಮುಚ್ಚು. ನಾವು ಆದ್ಮಿಗೆ ಹೊಡೆಯೋದಕ್ಕಿಂತ ಮುಂಚೆ ಅವ್ರದ್ದು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ಗೆ ನೋಡ್ಕೋತಾರೆ. ಆಮೇಲೆ ಅವ್ರಿಗೆ ಹೇಗೆ ಹೊಡಿಬೇಕು ಅಂತ ಪ್ಲಾನ್ಗೆ ಮಾಡ್ತಾರೆ. ಈ ಚೋಟೆ ಆದ್ಮಿಗೆ ಈ ಮೋಟ್ ಚಾಕು ಹೇನ ಹೊಡೆದು ಬಿಸಾಡ್ತದೆ. ದೊಡ್ಡ ಆದ್ಮಿಗೆ ಈ ಮಚ್ಚ ಐತಲ್ಲ, ದಾಲ್ಕು ಹೊಡೆದು ಬಿಸಾಕ್ಬಿಡ್ತಾರೆ. ಅದಕ್ಕಿಂತ ಬಡ ಆದ್ಮಿ ಇದ್ರೆ ಏನ್ ಮಾಡ್ತೀವಿ, ಈ ಆದ್ಮಿಗೆ ಚೆನ್ನಾಗಿ ಮಸಾಲೆ ದೋಸೆಗೆ ತಿನ್ನಿಸ್ಬಿಟ್ಟು ಆ ಆದ್ಮಿ ಮೇಲೆ ಉರುಳಿಸ್ಬಿಡ್ತೀವಿ. ಆಗ ಆದ್ಮಿ ಕಿಮಾ. ಇವರು ಇಷ್ಟೊಂದು ಎಗರಾಡೋದು ನೋಡಿದ್ರೆ ಇವ್ರಿಗೊಂದು ಡೀಲ್ ಕೊಡ್ಬೇಕಣ್ಣ. ಡೀಲ್ ಎಲ್ಲ ಕೊಡ್ಬೋದು, ಆದ್ರೆ ಯಾರು ಮುಗ್ಸೋಕ್ ಡೀಲ್ ಕೊಡೋದು? ಅದೇ ಅಣ್ಣ, ಇದನ್ನಲ್ಲ ಗುಲಾಲ್ ಗೋವಿಂದ, ಅವನ್ನೇ ಮುಗ್ಸೋದಕ್ಕೆ ಡೀಲ್ ಕೊಟ್ರೆ ಆಯ್ತಲ್ವಣ್ಣ? ಕರೆಕ್ಟ್ ಕಣ. ಗುಲಾಲ್ ನನ್ನ ಮಗ ಗುಲಾಲ್ ಆಸಿಡ್ ಬರ್ಸಿ ಜನ ತೊಂದರೆ ಕೊಡ್ತಾ ಇದ್ದಾನೆ. ಇದು ಒಂದು ಫೋಟೋ, ಇವನನ್ನು ಮುಗಿಸಿ ನೀವು ಕೇಳಿದಷ್ಟು ದುಡ್ಡು ಕೊಡ್ತೀನಿ. ಏನ್ ಮಾಡ್ತಾ ಇದ್ದೀರಾ? ಈಗ ನಮ್ದಕ್ಕೆ ಇವ್ರನ್ನ ಮರ್ಡರ್ ಮಾಡಕ್ಕೆ ಅಂತ ಹೋಗ್ತಾ ಇದ್ದಲ್ಲ, ಅವ್ರ ಆತ್ಮಗೆ ಶಾಂತಿ ಸಿಗ್ಲಿ ಅಂತ ಡೈರೆಕ್ಟ್ ಆಗಿ ಹಲ್ಲಗೆನೆ ಬೇಡ್ಕೊಂಡ್ಬಿಟ್ವಿ ನಾವು. ಇವ್ರು ಯಾಕೆ ಹೀಗೆ ಬಂದವ್ರೆ? ಅಣ್ಣ, ಇವ್ರ ಅವಸ್ಥೆ ನೋಡಿದ್ರೆ ಹೋಗಿದ್ ಕೆಲಸ ಆಯ್ತಾ ಇಲ್ವೋ ಗೊತ್ತಿಲ್ಲ ಕಣ. ಹೋದ್ ಕೆಲಸ ಏನಾಯ್ತು? ನಾವು ಬಿಡ್ತೀವ, ಹೊಡೆದು ಮಲಗಿಸ್ಬಿಟ್ವಿ. ಎಲ್ಲಾರ್ಗು ಮಾರ್ಮಾರ್ಕೆ ಫೋಡ್ ಬಂದ್ಬಿಟ್ವಿ. ನಾನು ಹೇಳಿದ್ದು ಗುಲಾಲ್ ಗೋವಿಂದ ಒಬ್ಬನ ಡೀಲ್ ಮಾಡಿ ಅಂತ. ಅಯ್ಯ, ನಾವು ಗುಲಾಲ್ ಗೋವಿಂದಂಗೆ ಗುಲಾಲ್ಗೆ ಹಾಕಿ ಹೊಡಿತಾ ಇದ್ವಿ. ಆಗ ಜನ ಎಲ್ಲ ನಿಂತ್ಕೊಂಡು ಮಜಾಗೆ ತಗೋತಾ ಇದ್ರು. ನಾವು ಬಿಡ್ತೀವ, ಚಂದಿಂದ ಒಬ್ರನ್ನ ಕರಿಯೋದು, ಗುಲಾಲ್ಗೆ ಹಾಕೋದು, ಬಡಿಯೋದು, ಕರಿಯೋದು, ಗುಲಾಲ್ಗೆ ಹಾಕೋದು, ಬಡಿಯೋದು, ಕರಿಯೋದು, ಗುಲಾಲ್ಗೆ ಹಾಕೋದು, ಬಡಿಯೋದು. ಒಬ್ಬ ಛೋಟ ಆದ್ಮಿ ಇದ್ದ, 3ನೇ ಕ್ಲಾಸ್ ಹುಡುಗ. ಯಾವ ಮಾರ್ಸಿ ಸ್ಕೇಲ್ ಬಂದು ಹೊಡೆದ್ಬಿಟ್ಟ, 3 ಜನಕ್ಕೆ ಕೈ ಫ್ರಾಕ್ಚರ್ ಆಗ್ಬಿಡ್ತು. ಅಣ್ಣ, ಒಂದ್ ನಿಮಿಷ ಅಣ್ಣ. ಅಲ್ಲ, ಗುಲಾಲ್ ಗೋವಿಂದ ಎಲ್ಲೇ? ಅಲ್ಲ ಬಿಟ್ಟು ಬಂದಿದೀವಲ್ಲ. ಬುದ್ಧಿ ಇದೆ ನಿಮ್ಗೆ? ಯಾಕೆ? ಅವ್ನ್ ಎತ್ತಾಕೊಂಡ್ ಬಂದಿದ್ರೆ ಯಾಕೆ ಬಿಟ್ಟು ಬಂದಿದ್ದೀರಾ? ನಿಮ್ ದುಡ್ಡು ಗಿಟ್ಟು ಏನೋ ಕೊಡಲ್ಲ, ಹೋಗಿಲ್ಲಿದ್ದ. ಸರ್, ಈ ತರಗೆ ಸುಳ್ಗೆ ಸುಪಾರಿಗೆ ನೀವು ಕೊಡ್ಬಾರ್ದು ಸರ್. ಈಗ ಡೀಲ್ಗೆ ಮುಗ್ತಿದೆ, ನಮ್ದಕ್ಕೆ ದುಡ್ಡು ಕೊಟ್ಬಿಡಿ. ಇಲ್ಲಾಂದ್ರೆ ಆ 3ನೇ ಕ್ಲಾಸ್ಗೆ ಹುಡುಗಕ್ಕೆ ಕರ್ಕೊಂಡ್ಬಂದ್ಬಿಟ್ಟು ಅವ್ನ ಇಸ್ಕಲ್ನಾಗೆ ನಿಮ್ಗೂ ಓಡಿಸ್ಬಿಡ್ತೀವಿ.
ಅಣ್ಣ ಈ ನನ್ ಮಕ್ಕಳನ್ನ ನಂಬಳ ನಮಕ್ ಹರಾಮ್ ನನ್ ಮಕ್ಳು ಒಬ್ಬೊಬ್ರನ್ನ ಹೆತ್ತಿಟ್ಟು ಬಿಡ್ತೀವಿ. ತಪ್ಪಿದ್ಬಿಡು ಮಾಕ್ ಹೊಡೆದ್ ಬಿಡ್ತೀನಿ. ಮಾತಾಡಿ. ಅಣ್ಣ ಈಗ ತಾನೆ ಗುಲಾಲ್ ಗೋವಿಂದ ಫೋನ್ ಮಾಡಿದ್ದ, ಅವನು ಬಾಂಬೆಲಿದ್ದಾನಂತೆ, ನಮ್ಗೆ ಯಾರು ಹೊಡಿಯಕ್ ಬಂದಿಲ್ಲ ಅಂತ ಹೇಳ್ದ ಕಣೋಣ. ಈ ನನ್ನ ಮಕ್ಕಳು ಆಡಿದ್ರಲ್ಲ ನಾಟಕನ ರೂಪ ಬಾರ. ಅಲ್ಲಿ ನೋಡಿ 3ನೇ ಕ್ಲಾಸ್ ಹುಡುಗ. ಸಲಾಮ್ ಅಲೈಕುಮ್. ಯಾರು ನೀವು? ನನ್ ಬಡಿ ಜಾನು. ನಾನ್ ಚೋಟಿ ಚಾನ್. ಇದೇ ರಸ್ತೆಯಲ್ಲಿ ಹೋಗ್ತಾ ಇದ್ವಿ, ಅಲ್ಲಿ ಕುರಿ ಕಾಯೋರು ಇದಾರಲ್ಲ, ಅವ್ರನ್ನ ಇಲ್ಲಿ ಸಾವುಕಾರ ಯಾರಾದ್ರೂ ಇದಾರ ಅಂತ ಕೇಳಿದ್ವಿ. ಅದಕ್ಕೆ ಅವ್ರು ಅಡ್ಡದಲ್ಲಿ ಹೋಗಿ ಅವ್ರು ನಿಮ್ಗೆ ದುಡ್ಡು ಬಂಗಾರ ಎಲ್ಲ ಕೊಡ್ತಾರೆ ಅಂತ ಹೇಳಿದ್ರು. ಅರೆ ನಿಮ್ದಕ್ಕೆ ಸುಮ್ನೆ ಕೊಡ್ಬೇಡಿ, ನಾವ್ ನಿಮ್ಗೆ ಖುಷಿ ಪಡಿಸ್ತೀವಿ. ಪಡ್ಸಿ ನಮ್ ಗುರು ಖುಷಿ ಆದ್ರೆ ಏನ್ ಬೇಕಾದ್ರೂ ಕೊಡ್ತಾರೆ. ಏನ್ ಬೇಕಾದ್ರು ಅಂದ್ರೆ ನಾನು ಚಾನೇ ಕೊಟ್ಬಿಡ್ತೀನಿ. ಅರೆ ಅಲ್ಲ, ಹೌದು, ಏನ್ ಮಾಡ್ತೀರಿ? ಡ್ಯಾನ್ಸ್ ಮಾಡ್ತೀವಿ. ಮಾಡಿ ಮಾಡಿ. ನೀವು ಬಂದ ಕೆಲಸ ಮುಗೀತು, ನಾವು ಮೆತ್ತಗೆ ಹೋಗಿ ಹೊಡ್ಬೇಕಂತ ತಗೊಂಡ್ಬರ್ತೀವಿ. ಜಾಗ ಖಾಲಿ ಮಾಡಿ. ಇಲ್ಲ ಅಂದ್ರೆ ಪರ್ಮನೆಂಟ್ ಆಗಿ ಇಲ್ಲ ಡ್ಯಾನ್ಸ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಅಣ್ಣ ನಮ್ಗೆ ಜ್ಯೂಸ್ ಅಲ್ಲಿ ಏನೋ ಬೆರೆಸ್ಬಿಟ್ಟು ನಮ್ ಜ್ಞಾನ ತಪ್ಪಿಸ್ಬಿಟ್ಟಿದಾರಣ. ಅಣ್ಣ ಹೊಡ್ಬೇಕಂಟದು ಅಣ್ಣ, ಅವ್ರೇ ಕತ್ಕೊಂಡು ಹೋಗಿರ್ಬೇಕಣ. ಅಯ್ಯೋ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಇದೇನು ನಿಮ್ಮ ಅವಸ್ಥೆ? ಸ್ವಲ್ಪ ಸುಮ್ಮನೆ ಇರಿಯತ್ತೆ. ಅಯ್ಯೋ, ನಿಮ್ ಒಡವೆಗಳನ್ನ ತಗೊಂಡ್ ಬರ್ತಿದ್ವಾ, ಮತ್ತೆ ಆ ರೌಡಿಗಳು ನಮ್ಗೆ ಅಟ್ಯಾಕ್ ಮಾಡಿ ಚೆನ್ನಾಗಿತ್ತು, ಅದಕ್ಕೆ ಒಡವೆಗಳು ಕಿತ್ಕೊಂಡು ಹೋಗ್ಬಿಟ್ರು. ಇಷ್ಟು ಕಷ್ಟಪಟ್ಟು ಪ್ಲಾನ್ ಮಾಡಿದನ್ನ ಹಾಳು ಮಾಡ್ಬಿಟ್ಟಲ್ರು, ತಪ್ಪಿಸ್ಕೊಂಡು ಬರಕ್ ಆಗ್ಲೇ ಇಲ್ವಾ? ಇಲ್ಲ, ಈ
ಇಬ್ರು ಲಾಕ್ ಮಾಡ್ಕೊಂಡ್ಬಿಟ್ಟಿದ್ರು. ಜಾಜಿ ಅದಕ್ಕೆ ನೀವು ಜ್ಯೂಸಲ್ಲಿ ಪುಡಿನ ಸರಿಯಾಗಿ ಮಿಕ್ಸ್ ಮಾಡಿರ್ಲಿಲ್ಲ ಅನ್ಸುತ್ತೆ. ಜಾಸ್ತಿ ಮಿಕ್ಸ್ ಮಾಡಿದ್ರೆ ಡೈ ಆಗಿ ಡೆಡ್ ಆಗ್ಬಿಡ್ತಾರೆ ಅಂತ ಸ್ವಲ್ಪ ಮಿಕ್ಸ್ ಮಾಡಿದ್ದೆ. ಈಗ ಅನುಭವಿಸು. ನೀವೇನೋ ಬಂದ್ಲಿ, ನನ್ನ ಮಗ ಎಲ್ಲೋ ನಿಮ್ ಜೊತೆಗೆ ಬಂದ್ರಲ್ಲ, ಬರ್ಲಿಲ್ವಾ? ಇಲ್ಲ. ಹಾಗಾದ್ರೆ ರೌಡಿಗಳಿಗೆ ತಗೊಳಕೊಂಡಿರ್ತಾರೆ ಬಿಡಿ. ಹೇಳಿ ಕೇಳಿ ಲೌಡಿಗಳ ಜಾಗ. ನನ್ನ ಮಗ ಮನೆಗೆ ವಾಪಸ್ ಬಂದ್ರೆ ಸಾಕು ಅನ್ನಿಸ್ಬಿಟ್ಟಿದೆ. ಯಜಮಾನ್ರು ಬಂದಿದ ತಕ್ಷಣ ಅವ್ರನ್ನ ನಮ್ಮೂರು ಕರ್ಕೊಂಡು ಹೋಗಿ ಕರ್ಕೊಂಡೋಗಿ ವೀರಪ್ಪ ದೇವ್ರಿಗೆ ಬಲಿ ಕೊಟ್ಬಿಡ್ತೀಯ? ಹರಕೆ ಒಪ್ಪಿಸ್ಬಿಟ್ಟು ಬರ್ತೀನಿ. ಚಂಪಾ, ಅದಕ್ಕೆ ನನ್ನ ಹಬ್ಬಿ ಯಾಕೆ ಬೇಕು? ಅವ್ರು ಬಂದ್ರೆ ತಾನೇ ಹರಕೆ ಒಪ್ಸೋದಕ್ಕೆ ಸಾಧ್ಯ. ಮೊದಲು ನನ್ನ ಮಗ ಮನೆಗೆ ಬರಲಿಗೆ, ಆಮೇಲೆ ಹರಕೆ ಪೊಲಕ್ಕೆ ಎಲ್ಲ. ಎಲ್ಲ ಖುಷಿ ಇದ್ರಿಯಾ? ಯಾರಿದು ಒಳ್ಳೆ ಹಳ್ಳಿ ಗುಗ್ಗುತ್ತಾ ಇದಾರೆ? ನಾನು ಕಣೆ ಪಾಂಡುರಂಗ. ಏನು ಯಜಮಾನ್ರೆ, ನೀವೆಷ್ಟಲ್ಲಿ? ಚಂಪಾ, ಆ ಕ್ವಶನ್ ನಾನ್ ಕೇಳ್ಬೇಕು. ಈ ಕಡೆ ಬಾರೆ. ಹಬಿ, ಏನಿದು ನಿಮ್ ವೇಷ? ಅಲ್ಲಿಂದ ತಪ್ಪಿಸ್ಕೊಂಡ್ ಬರ್ಬೇಕಾದ್ರೆ ಈ ವೇಷ ಹಾಕೊಳ್ಬೇಕಾಯ್ತು. ಒಡವೆಗಳನ್ನ ತಂದ್ರ? ಕೆಮ್ಮಣ್ಣು ತಂದಿದ್ದೀನಿ. ಹಬಿ, ನಿಮ್ಗೆ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇದೆಯೇನ್ರಿ? ಕೆಮ್ಮಣ್ಣು ತಂದಿದಿರಲ್ಲ, ನೀವೇ ಕುತ್ಕೊಂಡು ತಿನ್ನಿ. ನೀವು ತಿನ್ನಿ, ರುಚಿಯಾಗಿರುತ್ತೆ. ಮಗನೇ, ಇವಳೆಲ್ಲೋ ತಿಂತಾಳೆ, ಬೇರೆಯವಳಿಗೆ ಮಣ್ಣು ತಿನ್ನಿಸ್ತಾಳೆ. ಕೆಮ್ಮಣ್ಣು ತಿನ್ನುವಂತ ಸೊಸೆ ನಮಗ್ ಸಿಗಲಿಲ್ಲ ಕಣೋ. ತಿನ್ನೋದಕ್ ನಾನ್ ರೆಡಿ ಇದ್ರು ತಿನ್ಸೋದಕ್ ನೀವೇ ಬಿಡ್ತಿಲ್ಲಲ್ರಿ? ಚಂಪಾ, ಡೋಂಟ್ ಟಾಕ್ ರಬಿಶ್. ನಾನು ಸೇಫ್ ಆಗಿ ಬಂದ್ರು ಮತ್ತೆ ಯಾಕ್ರಿ ಕೋಪ ಮಾಡ್ಕೋತೀರಾ? ಮತ್ತಿನ್ನೇನ್ ಹಬಿ, ಒಡವೆಗಳನ್ನ ತರದೆ ನೀವು ಒಬ್ಬರೇ ಬಂದ್ರೆ ಸರಿನಾ? ನಾನು ತಪ್ಪಿಸ್ಕೊಂಡ್ ಬರೋದೇ ತುಂಬಾ ಕಷ್ಟ ಆಗೋಯ್ತು. ನಾನು ಬರ್ಬೇಕಾದ್ರೆ ರೌಡಿಗಳು ಮತ್ತೆ ಅಡ್ಡ ಹಾಕಿದ್ರು. ಆಮೇಲೆ ಎಲ್ಲ ಅಲ್ಲಿ ನೋಡಿ ಗೊತ್ತಾಗತ್ತೆ. ಯಾವ ಕಡೆಯಿಂದ ಬರ್ತಾ ಇದೀಯೋ? ಅಣ್ಣ, ನಾ ಹಳ್ಳಿ ಕಡೆಯಿಂದ ಬರ್ತಿದ್ದೆ ಅಣ್ಣ. ಏನಿದೆ ಬ್ಯಾಗಲ್ಲಿ? ಇನ್ನೇನಿರುತ್ತಣ್ಣ, ನನ್ನ ಹೆಂಡತಿ ಬಸ್ರಿ ಅದ್ ಎಂತದೋ ತಿನ್ಕೊಂಡಾಳ, ಅದಕ್ಕೆ ತಗೋಬತ್ತಾ ಇದ್ದಿ. ಚೆಕ್ ಮಾಡು. ಏಯ್ ತೋರ್ಸ. ಅಳ ಬರೀ ಕ್ಯಾಮಂಡ್ ಬಸ್ಸಿನ ಹೆಂಗಸು ಬರೀ ಕೆಮ್ಮಣ್ಣು ತಿನ್ ಸಾದು. ಕೆಮ್ಮಣ್ಣು ಜೊತೆಲಿ ಮಾವಿನಕಾಯಿ, ಹುಣಸೆಕಾಯಿ ಎಲ್ಲ ತಿನ್ಬೇಕು. ಅಣ್ಣ, ಈ ಹುಣಸಿ ಮರ ಎಲ್ಲಿತ್ತಾಣ? ಸೀದಾ ಹೋಗು, ಯಾವ ಮರ ಸಿಗುತ್ತೋ ಅದೇ ಹುಣಸೆ ಮರ. ಸರಿ ಅಣ್ಣ, ನೊಂದಿಕೇಶ್ವರ ನಿಮ್ಗೆ ಒಳ್ಳೇದ್ ಮಾಡ್ಲಿ. ಬಾಬಾ. ಅಂತೂ ಬದುಕಿ ಬಂದಿಲ್ಲ, ಅಷ್ಟು ಸಾಕು ಬಿಡು ಮಗನೇ. ಏನು ಯಜಮಾನ್ರೆ, ಸಾಯುವಂತ ಸ್ಥಿತಿನಲ್ಲೂ ಕಾಮಿಡಿ ಮಾಡ್ಕೊಂಡ್ ಬಂದಿದ್ರಲ್ಲ, ನೀವೇ ಗ್ರೇಟ್. ಹಬಿ, ಇಷ್ಟೆಲ್ಲ ಬುದ್ಧಿ ಇರೋ ನೀವು ನನ್ ಒಡವೆಗಳನ್ನ ಯಾಕೆ ಸೇವ್ ಮಾಡ್ಲಿಲ್ಲ? ಸೇವ್ ಮಾಡದೆ ಇರ್ತೀನೇನ್ರಿ? ಕೆಮ್ಮಣ್ಣು ಉಂಡೆ ಮಾಡಿ ಅದ್ರೊಳಗೆ ಒಡವೆ ಇಟ್ಕೊಂಡ್ ಬಂದಿದ್ದೆ. ಈಗ ಎಲ್ಲ ಸಪ್ರೇಟ್ ಮಾಡ್ಕೊಂಡ್ ಬಂದಿದ್ದೀನಿ, ತಗೊಳ್ಳಿ. ಇದ್ರಲ್ಲಿ ನಮ್ ಫಾದರ್ ನಮ್ ಮದ್ವೆಗೆ ಅಂತ ಕೊಟ್ಟಿದ್ದ ಡೈಮಂಡ್ ರಿಂಗ್ ಕಾಣಿಸ್ತಿಲ್ಲ. ಭಾಗ್ಯ ಅಂತ ಮಜಾ ಮಾಡಿ. ಹಬಿ, ಡೋಂಟ್ ಟಾಕ್ ರಬಿಶ್. ಆ ಡೈಮಂಡ್ ರಿಂಗು 10 lakhs ಬೆಲೆ ಬಾಳ್ತಿತ್ತು. ಅದಕ್ಕೆ ನಾನೇನ್ ಮಾಡ್ಲಿ? ಏನ್ ಮಾಡ್ತಿರೋ ಬಿಡ್ತಿರೋ ನನಗ್ ಗೊತ್ತಿಲ್ಲ. ಮತ್ತೆ ಆ ರೌಡಿ ಆಟಾಗ ಹೋಗಿ ಡೈಮಂಡ್ ರಿಂಗ್ ನ ತಗೊಂಡ್ ಬನ್ನಿ. ಅಲ್ಲಿವರೆಗೂ ನಿಮ್ಗೆ ಈ ಮನೇಲಿ ಜಾಗ ಇಲ್ಲ.